ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ಇವತ್ತು ನಿಮ್ಮ ಮುಂದೆ ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ದಕ್ಷಿಣ ಭಾರತದ ತಮಿಳು ಮೂಲದ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಹುಡುಗಿಯೊಬ್ಬಳು ಥೇಟ್ ಮಾಧುರಿ ದೀಕ್ಷಿತ್ ಥರವೇ ಹೋಲಿಕೆ ಇದ್ದಿದ್ದರಿಂದ ನಿರ್ದೇಶಕರೊಬ್ಬರು ಆ ಹುಡುಗಿಯನ್ನು ಬಾಲಿವುಡ್ಗೆ ಪರಿಚಯಿಸುತ್ತಾರೆ. ಅಸಲಿಗೆ ಅವಳ ಹೆಸರು ಫರ್ಹೀನ್. ಹಿಂದಿಯ ಜನ್ ತೇರೆ ನಾಮ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ಗಮನ ಸೆಳೆದಿದ್ದ ಈಕೆ ಕನ್ನಡದಲ್ಲಿ ನಟಿಸಿದ ಮೊದಲ ಸಿನಿಮಾ ಹಳ್ಳಿ ಮೇಷ್ಟ್ರು. ಕನ್ನಡಕ್ಕೆ ಇವಳನ್ನು ಕರೆತಂದದ್ದು ನಟ ರವಿಚಂದ್ರನ್. ಇವಳ ಹೆಸರನ್ನು ಬಿಂದ್ಯಾ ಎಂದು ಬದಲಾಯಿಸಿದ್ದು ಕೂಡ ಇದೇ ನಟ ರವಿಚಂದ್ರನ್. ಅದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಿಂದಿ ನಟಿ ಮಾಧುರಿ ದೀಕ್ಷಿತ್ರನ್ನು ಹಾಕಿಕೊಂಡು ಸಿನಿಮಾ ಮಾಡುವ ಕನಸು ಕಂಡಿದ್ದ ನಟ ರವಿಚಂದ್ರನ್ ಮಾಧುರಿ ದೀಕ್ಷಿತ್ರವರನ್ನು ಕರೆತರುವಲ್ಲಿ ವಿಫಲರಾಗಿದ್ದರು. ಕಾರಣ, ಮಾಧುರಿ ದೀಕ್ಷಿತ್ ಆಗ ಬಿಜಿ ಶೆಡ್ಯೂಲ್ನಲ್ಲಿ ಇದ್ದಿದ್ದರಿಂದ ರವಿಚಂದ್ರನ್ ರವರಿಗೆ ಅವರ ಡೇಟ್ಸ್ ಸಿಗಲಿಲ್ಲ. ಅದೇ ಸಮಯದಲ್ಲಿ ಹಿಂದಿ ಸಿನಿಮಾ ಝನ್ ತೇರೆ ನಾಮ್ ಬಿಡುಗಡೆಯಾಗಿತ್ತು. ಆ ಚಿತ್ರ ವೀಕ್ಷಣೆ ಮಾಡಿ ಬಂದಿದ್ದ ರವಿಚಂದ್ರನ್ ಆ ಹುಡುಗಿ ಮಾಧುರಿ ದೀಕ್ಷಿತ್ ತರಹವೇ ಹೋಲಿಕೆ ಇದ್ದಿದ್ದರಿಂದ ಅವಳನ್ನು ಹಾಕಿಕೊಂಡು ಸಿನಿಮಾ ಮಾಡೋಣ ಅನ್ನೋ ನಿರ್ಧಾರ ಕೂಡ ಮಾಡಿ ಆ ಚಿತ್ರದ ನಿರ್ದೇಶಕರನ್ನು ಸಂಪರ್ಕಿಸಿ ಫರ್ಹೀನ್ ನಂಬರ್ ಪಡೆದು ಅವಳನ್ನು ಬೆಂಗಳೂರಿಗೆ ಕರೆಸಿ ಮಾತನಾಡಿ ಅವಳನ್ನು ಹಳ್ಳಿ ಮೇಷ್ಟ್ರು ಸಿನಿಮಾಗೆ ಹೀರೋಯಿನ್ ಆಗಿ ಹಾಕಿಕೊಂಡು ಸಿನಿಮಾ ಮಾಡುತ್ತಾರೆ. ಮೊದಮೊದಲು ತುಂಟ ಹುಡುಗಿಯಾಗಿ ಹಳ್ಳಿ ಮೇಷ್ಟ್ರನ್ನು ತನ್ನ ಪುಟಾಣಿ ಸ್ನೇಹಿತರ ಜೊತೆ ಸೇರಿಕೊಂಡು ಸತಾಯಿಸುವ, ಬಳಿಕ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವ ಎಲ್ಲವನ್ನೂ ಮಾಡುವ ಹುಡುಗಿ ಪರಿಮಳ ಪಾತ್ರದಲ್ಲಿ ಬಟ್ಟಲು ಕಂಗಳ ಚೆಲುವೆ ಬಿಂದಿಯಾ ನಟಿಸಿದ್ದರು. ಬಿಂದಿಯಾ ಅಭಿನಯಿಸಿದ ಹಾಡುಗಳು ಹಿಟ್ ಆಗಿದ್ದವು. ಆ ಹಾಡುಗಳಿಗೆ ಜನರು ಹುಚ್ಚೆದ್ದು ಕುಣಿದಿದ್ದರು. ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆದ ನಂತರ ಫರೀನ್ ಅನ್ನುವ ಹೆಸರಿನ ಆ ಹುಡುಗಿ ಬಿಂದಿಯಾ ಎಂಬ ಹೆಸರಿನಿಂದ ಖ್ಯಾತಿಯನ್ನು ಪಡೆಯುತ್ತಾಳೆ. ನಂತರ ಬಿಂದಿಯಾ ವಿಷ್ಣುವರ್ಧನ್ ನಟಿಸುತ್ತಿದ್ದ ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರಿಗೆ ಹೀರೋಯಿನ್ ಆಗಿ ಕೂಡ ಆಯ್ಕೆಯಾಗುತ್ತಾಳೆ. ಆ ಚಿತ್ರದಲ್ಲಿ ಮೂಕಿ ಪಾತ್ರದಲ್ಲಿ ಅಭಿನಯಿಸಿ ಸೈ ಅನಿಸಿಕೊಳ್ಳುತ್ತಾಳೆ. ಆ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ, ಹಳ್ಳಿ ಮೇಷ್ಟ್ರು ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ರವಿಚಂದ್ರನ್ ನನ್ನ ಮೇಲೆ ರೇಪ್ ಮಾಡಲು ಪ್ರಯತ್ನ ಮಾಡಿದ್ದರು ಎಂಬ ಗಂಭೀರ ಆರೋಪ ಮಾಡಿ ಪೇಚಿಗೆ ಸಿಲುಕಿಕೊಳ್ಳುತ್ತಾಳೆ. ಆಗ ರವಿಚಂದ್ರನ್, ಅದು ಶುದ್ಧ ಸುಳ್ಳು, ನಾನು ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಡುವವನು, ಯಾವತ್ತೂ ಆ ರೀತಿ ನಡೆದುಕೊಂಡಿಲ್ಲ, ನಾನು ಆ ಹುಡುಗಿ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದು ನಟಿಯ ಬಿಂದಿಯಾ ವಿರುದ್ಧ ಕೋರ್ಟ್ನಲ್ಲಿ ₹1 ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕುತ್ತಾರೆ. ನಂತರ ಬಿಂದಿಯಾ ತನ್ನ ಆರೋಪಗಳಿಗೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದ ಕಾರಣಕ್ಕೆ ಕೋರ್ಟ್ನಲ್ಲಿ ಮುಖಭಂಗ ಅನುಭವಿಸಿ ಕ್ಷಮೆ ಕೇಳುತ್ತಾಳೆ. ಆನಂತರ ಮಾಧ್ಯಮದವರ ಮುಂದೆ ಸುಳ್ಳು ಎಂದು ಕೂಡ ಒಪ್ಪಿಕೊಳ್ಳುತ್ತಾಳೆ. ಆಮೇಲೆ ಕನ್ನಡದ ಇನ್ನೊಂದು ಚಿತ್ರ ಶಿವ ಅನ್ನುವ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡುತ್ತಾಳೆ. ಆ ಚಿತ್ರ ಯಶಸ್ಸು ಕಾಣೋದಿಲ್ಲ. ಅಷ್ಟೊತ್ತಿಗೆ ಮತ್ತೆ ಬಾಲಿವುಡ್ನಲ್ಲಿ ಅವಕಾಶ ಹುಡುಕಿಕೊಂಡು ಬರುತ್ತೆ. ಅಲ್ಲಿಗೆ ಹೋದ ನಟಿ ಬಿಂದಿಯಾ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ವಾಪಸ್ಸು ಬರಲೇ ಇಲ್ಲ. ಏಕೆಂದರೆ ಅಷ್ಟೊತ್ತಿಗಾಗಲೇ ಬಿಂದಿಯಾ ಬಾಲಿವುಡ್ ದಿಗ್ಗಜರೊಂದಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದರು. ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವ ಅವಕಾಶವೂ ಇತ್ತು. ಅಷ್ಟರಲ್ಲೇ ಭಾರತೀಯ ಕ್ರಿಕೆಟ್ ತಂಡದ ವಿವಾದಾತ್ಮಕ ಆಟಗಾರ ಮನೋಜ್ ಪ್ರಭಾಕರ್ ಮೇಲೆ ಲವ್ ಆಗಿತ್ತು. ಮನೋಜ್ ಪ್ರಭಾಕರ್ಗೆ ಅದಾಗಲೇ ಬಾಲ್ಯದ ಗೆಳತಿ ಸಂಧ್ಯಾರೊಂದಿಗೆ ಮದುವೆ ಆಗಿತ್ತು. ಆದರೆ ಇಬ್ಬರ ನಡುವೆ ವೈಮನಸ್ಸು ಮೂಡಿದ್ದರಿಂದ ಸಂಧ್ಯಾ ಜೊತೆ ವಿಚ್ಛೇದನ ಪಡೆದಿದ್ದರು. ಅವರಿಗೆ ರೋಹನ್ ಪ್ರಭಾಕರ್ ಎಂಬ ಪುತ್ರನಿದ್ದಾನೆ. ವಿಚ್ಛೇದನದ ಬಳಿಕ ಬಾಲಿವುಡ್ ನಟಿ ಫರ್ಹೀನ್ ಆಲಿಯಾಸ್ ಬಿಂದಿಯಾ ಜೊತೆ ಪ್ರೀತಿ ಹುಟ್ಟಿತ್ತು. ಹೀಗಾಗಿ ನಟಿ ಬಿಂದಿಯಾ ಮನೋಜ್ ಪ್ರಭಾಕರ್ ಜೊತೆ 1995ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಇವರಿಗೆ ರಾಹಿಲ್ ಪ್ರಭಾಕರ್ ಹಾಗೂ ಮಾನವಂಶ್ ಪ್ರಭಾಕರ್ ಅನ್ನುವ ಇಬ್ಬರು ಪುತ್ರರಿದ್ದಾರೆ. ಫರ್ಹೀನ್ ಉರ್ಫ್ ಬಿಂದಿಯಾ ವಿವಾಹದ ಬಳಿಕ ನಟನೆಯಿಂದ ಸಂಪೂರ್ಣ ದೂರ ಉಳಿದಿದ್ದರು. ಫ್ಯಾಮಿಲಿ ಲೈಫ್ ಜೊತೆ ಹೆಚ್ಚು ಗಮನ ಹರಿಸಿದ್ದರು. ಪತಿ ಮಕ್ಕಳ ಜೊತೆ ಹೆಚ್ಚು ಕಾಲ ಕಳೆಯಲು ಇಷ್ಟಪಟ್ಟಿದ್ದರು. ಹೀಗಾಗಿ ಮತ್ತೆ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಬಿಂದಿಯಾ ಈಗ ಪತಿ ಮಕ್ಕಳೊಂದಿಗೆ ದೆಹಲಿಯಲ್ಲಿ ವಾಸಿಸುತ್ತಿದ್ದಾರೆ. ಅವರ ಕುಟುಂಬ ಸುಖವಾಗಿದೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.